ಜ್ಯೋತಿ ಏನ್ ಮಾಡ್ತಿದ್ಯಾ? ನಂದಿರೋ ಬರೋ ಶಕ್ತಿ ಎಲ್ಲ ಹಾಕ್ತಾ ಇದೀನಿ ಮೈದಾ ಹಿಟ್ ಮೇಲೆ. ಯಾಕೆ ಅಂದ್ರೆ ನಾವು ಇವತ್ತು ಕಜ್ಜಿಕಾಯಿ ಮಾಡ್ತಾ ಇದ್ವಿ ಗಣಪತಿ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಬಿಲೇಟೆಡ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಲೇಟಾಗಿ ಹೇಳ್ತಾ ಇದ್ದೀನಿ. ನಾನು ಹಬ್ಬದ ದಿನವೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಮನೇಲಿ ಮಕ್ಕಳಿದ್ದಾರೆ, ಅವನ್ನೆಲ್ಲ ಎದ್ದೋಡಿಸಿ ನಾವು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಸೊ ಎಲ್ಲ ರೆಡಿ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ಬರೋ ತನಕ ಲೇಟ್ ಆಯಿತು. ಅವತ್ತು ಟಯರ್ಡ್ ಸ್ವಲ್ಪ ಆಗಿತ್ತು, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಏನು ಅಂತಂದರೆ, ನಮ್ಮ ಏರಿಯಾದಲ್ಲೂ ಗಣಪತಿ ಕುಣಿಸಿದ್ದಾರೆ. ಅಲ್ಲಿ ಪ್ರತಿ ವರ್ಷವೂ ನಾವು ಪ್ರಸಾದ ಮಾಡಿಕೊಡ್ತೀವಿ, ಪೂಜೆ ಕೊಟ್ಬಿಟ್ಟು. ಈ ವರ್ಷ ಏನು ಅಂತ ಅಂದರೆ ಸ್ಪೆಷಲ್ ಸ್ವಲ್ಪ. ನಾನು 2 years ಬ್ಯಾಕ್ ಹಕ್ಕಿ ಹೊತ್ಕೊಂಡಿದ್ದೆ. ಗಣೇಶನಿಗೆ ಕಜ್ಜಿಕಾಯಿ ಕಡುಬಿನ ಹಾರ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹರಕೆ ಹೊತ್ಕೊಂಡಿದ್ದೆ. ಸೊ ಲಾಸ್ಟ್ ಇಯರ್ ನಾನು 3 months ಪ್ರೆಗ್ನೆಂಟ್ ಆಗಿದ್ದೆ, ಅದಕ್ಕೇ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ನಾವು ಹೇಗೆ ಕಜ್ಜಿಕಾಯಿ ಮಾಡೋದು ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಏರಿಯಾ ಗಣಪತಿಗೆ ಗಣೇಶನಿಗೆ ಕಜ್ಜಿಕಾಯಿ ಹಾರ ಹಾಕಿ ಆ ವ್ಲಾಗ್ನೂ ಹಾಕ್ತೀನಿ, ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ನೋಡಿ ಆ ವಿಡಿಯೋನೂ ಹಾಕ್ತೀನಿ. ಹಲೋ, ಅದಿರಲಿ, ಅದು ಚೆನ್ನಾಗಿ ಬಂತ ಅದು. ಮತ್ತು ನನ್ನಲ್ಲಿ ಕಾಡ್ತಿರೋ ಕಡೆಯ ಪ್ರಶ್ನೆ ಏನು ಅಂದರೆ, ಈ ಮೈದಾ ಹಿಟ್ಟು ಯಾವುದರಿಂದ ಮಾಡ್ತಾರೆ ಗೊತ್ತಿಲ್ಲ, ಕಲ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಯಾರು ವಿಡಿಯೋ ನೋಡ್ತೀರಾ ಅವ್ರ ಹತ್ರ ನನ್ನಲ್ಲಿ ಕಳೆ ಪ್ರಾರ್ಥನೆ, ಯಾರು ಈ ಮೈದಾ ಹಿಟ್ಟು ಕಂಡಿಡ್ದಿದ್ದಾದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಯಾವುದರಿಂದ ಈ ಹಿಟ್ಟು ಮಾಡ್ತಾರೆ ಅಂತನಾದರೂ ಹೇಳಿ ಪ್ಲೀಸ್, ಆಯಿತಾ? ನೋಡಿ, ನಮ್ಮ ಅಕ್ಕ ಕೊಬ್ಬರಿ ತುರಿಯಾದರೆ ಕೈನೇ ತುರ್ಕೊಂಡು ಎಕ್ಸ್ಟ್ರಾ ಎಫೆಕ್ಟ್ ಎಲ್ಲ ಹಾಕ್ತಾ ಇದ್ದಾಳೆ. ನಾನು ತುರಿತೀನಿ ಬಿಡು, ಪರವಾಗಿಲ್ಲ. ಮನೆಯಲ್ಲಿ ಹಿಟ್ಟೆಲ್ಲ ಕಲಸಾಗಿದೆ. ಈಗ ನಾವು ಮಾಡಬೇಕು ಒಳಗಡೆ ಕಜ್ಜಿಕಾಯಿದು. ನೋಡಿ ಎಷ್ಟು ಬಂದು ಲಾಸ್ಟ್ ಆಗುತ್ತೆ. ಇದು ಯಾರು ಹರಕೆ ಹೊತ್ಕೊಂಡಿರ್ತಾರೋ ಅವರೇ ಮಾಡಬೇಕು. ಅದಕ್ಕೆ ನಮ್ಮ ಅಕ್ಕ ಮಾಡೋಕ್ಕಾಗಲ್ಲ, ಕೈಯೆಲ್ಲ ಇಟ್ಟಾಗೋದು ಅವಳಿಗೆ. ಅದಕ್ಕೆ ನಾನೇ ತೊಳಿತೀನಿ, ಇಲ್ಲಾಂದರೆ ಅವಳ ಮಾಡ್ಕೊಡ್ತಿದ್ಲು. ಇದೊಂದು ಲಾಸ್ಟ್. ನೋಡಿ, ಹೂರ್ಣಕ್ಕೆ ಏಲಕ್ಕಿ ಹಾಕ್ತಾಯಿದ್ದೀನಿ. ಇದು 1 kg ಸಕ್ಕರೆಯಲ್ಲಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಮಿಕ್ಕಿದ್ದೆಲ್ಲನೂ ಹಾಕ್ತಾಯಿದ್ದೀನಿ, ಸ್ವಲ್ಪ ಇಟ್ಕೊಂಡು. ಇಷ್ಟು ಸಾಕು. ನೋಡಿ, ಇಷ್ಟು ಹಾಕ್ತಾಯಿದ್ದೀನಿ. ಕಳ್ಳೆನ ಹಾಗೆ ಹಾಕ್ಕೋಬೋದು, ಹಾಕ್ಕೊಳ್ಳೋರು. ನಾವು ಸ್ವಲ್ಪ ಹಾಗೆ ಲಟ್ಟಣಿಗೆಲಿ ಸ್ವಲ್ಪ ಲಟ್ಟಿಸ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಹಂಗೆ ಸ್ವಲ್ಪ ಪುಡಿ ಆಗುತ್ತೆ. ಮಿಕ್ಸಿ ಜಾರ್ಗೆ ಹಾಕಿದ್ರೆ ಫುಲ್ ಪುಡಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಹಂಗೆ ಪೇಪರ್ ಮೇಲೆ ಹಾಕ್ಕೊಂಡು ಹೀಗೆ ಸ್ವಲ್ಪ ಪುಡಿ ಅರ್ಧ ಬ್ರೇಕ್ ಆಗಬೇಕು, ಆ ಥರ ಮಾಡ್ಕೋತಾ ಇದ್ದೀನಿ. ಬಾಯಿಗೂ ಚೆನ್ನಾಗಿ ಸಿಗುತ್ತೆ ಕಜ್ಜಿಕಾಯಲ್ಲಿ ತಿನ್ನೋಕ್ಕೆ. ಇದನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅಂದರೆ ಸಕ್ಕರೆನೇ ಒಂದು ಕಡೆ ಆಗೋಗ್ಬಿಡುತ್ತೆ, ಕೊಬ್ಬರಿನೇ ಒಂದು ಕಡೆ ಆಗೋಗ್ಬಿಡುತ್ತೆ. ಅದಕ್ಕೇ ಚೆನ್ನಾಗಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೇಕು. ಕಜ್ಜಿಕಾಯಿಗೂ ಹಾಕಬೇಕಾದ್ರೆ ಹಂಗೇ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕಬೇಕು. ಸಕ್ಕರೆನೂ ಸಿಗಬೇಕು, ಕೊಬ್ಬರಿನೂ ಸಿಗಬೇಕು. ಒಂದೊಂದು ಕಡೆ ಹೆಂಗಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಕೊಬ್ಬರಿ ಎಲ್ಲ ಹಾಕೊಂಬಿಡೋಂಗಾಗುತ್ತೆ, ಲಾಸ್ಟಲ್ಲಿ ಬರೀ ಸಕ್ಕರೆನೇ ಉಳ್ಕೊಂಬಿಡುತ್ತೆ. ಅದಕ್ಕೆ ಗೈಸ್, ಇದು ರೆಡಿಯಾಗಿದೆ. ಈಗ ಕಜ್ಜಿಕಾಯಿ ಒಳಗಡೆ ಹಾಕ್ತೀವಲ್ಲ ಹೂರ್ಣ, ಅದು ಇದಕ್ಕೆ ಕೊಬ್ಬರಿ, ಸಕ್ಕರೆ ಮತ್ತು ಏಲಕ್ಕಿ ಪುಡಿ,
ಅವಲಕ್ಕಿನ ಪುಡಿ ಮಾಡಿ ಹಾಕಿದ್ದೀನಿ. ಹಾಗೆ ಕಡಲೆನ ಒಂದ್ಸಲ ಲಟ್ಟಣಿಯಲ್ಲಿ ಮಸ್ತ್ಬಿಟ್ಟು ಹಾಕಿದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ನೆಕ್ಸ್ಟು ಇದನ್ನು ಹಿಟ್ಟನ್ನು ಹೊತ್ಬಿಟ್ಟು ಕಜ್ಜಿಕಾಯಿ ಮಾಡಿಬಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಕಜ್ಜಿಕಾಯಿ ಆಗುತ್ತೆ. ನೆಕ್ಸ್ಟು ಕಜ್ಜಿಕಾಯಿ ಹಾರ ಮಾಡಬೇಕಾಗುತ್ತೆ. ಅದೊಂದು ಮಾಡಿದರೆ ಸಂಜೆ ಪೂಜೆ ನೆಕ್ಸ್ಟು ಪ್ರಸಾದ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೋಬೇಕು. ಕಜ್ಜಿಕಾಯಿ ಮಾಡ್ತಾಯಿದ್ದೀವಿ. ಈಗ ಕಜ್ಜಿಕಾಯಿ ಮಾಡೋದ್ರಲ್ಲಿ ಪುಟ್ಟಾನೇ ಚೆನ್ನಾಗಿದೆ. ಇದಕ್ಕೆ ಮಾಡಬೇಕಂದ್ರೆ ಫಸ್ಟು ಅಂಟ್ಕೋಬಾರ್ದು ಅಂತ ಫಸ್ಟ್ ಇಲ್ಲಿ ಹಿಟ್ಟು ಹಾಕ್ಕೋಬೇಕು. ಇಲ್ಲಾಂದರೆ ಹಂಗೆ ಹಾಕಿದ್ರೆ ಅಂಟ್ಕೊಂಬಿಡುತ್ತೆ. ಆಗ ಸ್ವಲ್ಪ ಹಾಕ್ಕೊಂಡು ಪ್ರೆಸ್ ಮಾಡಿ ಇದನ್ನು ತೆಗೆದುಬಿಟ್ಟು ಒಂಚೂರು ಪ್ರೆಸ್ ಮಾಡಿದ್ರೆ ಮುಗೀತು. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ನೋಡಿ ಕಜ್ಜಿಕಾಯಿ ನೋಡಿ ಚೆನ್ನಾಗಿದೆ ಪುಟ್ಟಾಗಿ. ನೋಡಿ ಎಷ್ಟಾಗಿದೆ. ಇದು ನಾನು ಮಾಡಿರೋ ಮೋದಕ, ಹ್ಯಾಂಡ್ಮೇಡ್ ಮೋದಕ. ನೋಡಿ ಈಗ ಎಲ್ಲ ನಮ್ಮ ಅಕ್ಕ ಡೀಪ್ ಫ್ರೈ ಮಾಡ್ತಾ ಇದ್ದಾಳೆ ಎಣ್ಣೆಗೆ ಹಾಕ್ಕೊಂಡು ಒಂದೊಂದಾಗಿ. ಇದು ದೊಡ್ಡ ಬಾಣಲೆಯಲ್ಲಿ ಬೇಯಿಸ್ತಾ ಇದ್ದೀವಿ, ಸ್ವಲ್ಪ ಬೇಗ ಆಗಲಿ ಅಂತ. ಕಜ್ಜಿಕಾಯಿ ಮಾಡೋದೇ ಕಷ್ಟ, ಬೇಯಿಸೋದೇನು ಕಷ್ಟ ಆಗೋಲ್ಲ, ಬೇಗ ಆಗೋಗ್ಬಿಡುತ್ತೆ. ನೋಡಿ ಇದಿಷ್ಟ ಆಗಿದೆ. ಇದಿಷ್ಟು ಬ್ಯಾಲೆನ್ಸ್ ಇನ್ನೂ ಸ್ವಲ್ಪ. ಹಾಗೆ ಬಾತನ್ನು ಮಾಡಿದ್ವಿ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಬೇಗ ಲೇಟಾಗಿ ಹೋಗಿತ್ತು ಅಂತ. ಓಕೆ, ಬಾತು ರೆಡಿ ಆಗ್ತಾ ಇದೆ. ಇನ್ನು ಆಲ್ಮೋಸ್ಟ್ ಡನ್. ಇನ್ನೂ ಸ್ವಲ್ಪ ದಮ್ ಆಗಿಬಿಟ್ರೆ ರೆಡಿಯಾಗಿ ಹೋಗುತ್ತೆ. ಟೊಮೆಟೊ ಬಾತ್, ವೆಜಿಟೇಬಲ್ ಬಾತ್. ಬೆಳಗ್ಗೆಯಿಂದ ಮಾಡಿ ಎಲ್ಲನೂ ಸುಸ್ತಾಗೋಗಿತ್ತು. ಹಾಗೆಯೇ ಲೇಟು ಆಗೋಗ್ಬಿಟ್ಟಿತ್ತು. ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಮಮ್ಮಿಗೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ಲಾಸ್ಟು ಕಜ್ಜಿಕಾಯಿ ಒಂದು ಹಾರ ಒಂದು ಮಾಡಿರಲಿಲ್ಲ. ಎಲ್ಲ ಪೂಜೆ ಕೊಟ್ಬಿಡಿ ಕೂಕೋತಾ ಇದ್ರು. ಪೂಜೆಗೆ ಹೇಳಿದ್ವಿ, ಅದಕ್ಕೇ ಬೇಗ ಎಲ್ಲ ಪೋಣಿಸಿ ಅದು ಕಜ್ಜಿಕಾಯಿನ ನೀಟಾಗಿ ಪೋಣಿಸ್ಬೇಕಿತ್ತು ಅಂತ ಅಂದ್ಬಿಟ್ಟು ನಾನೇ ಪೋಣಿಸ್ತಾಯಿದ್ದೆ. ಪ್ರಸಾದ ಎಲ್ಲ ತುಂಬ್ಕೊಂಡಿದ್ವಿ, 2 ಕಡೆ ಕೊಡಬೇಕಿತ್ತು. ಅದಕ್ಕೇ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ನೋಡಿ ಎಲ್ಲ ರೆಡಿಯಾಗಿದ್ದಾರೆ, ಹೋಗೋದೊಂದು. ನೋಡಿ ಇದು ನಾವು ಮಾಡಿರೋ ಕಜ್ಜಿಕಾಯಿ ಹಾರ ಹೇಗೆ ಕಾಣಿಸ್ತಾ ಇದೆ ನೋಡಿ. ಇದು ಹಂಗೆ ಒಂದೊಂದು ಜೋಡಿಸ್ಬಿಟ್ರೆ, ಒಂದೇ ಥರ ಜೋಡಿಸ್ಬಿಟ್ರೆ ಚಿಕ್ಕದಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಉದ್ದ ಒಂದು ಅಗಲ ಹಂಗೆ ಜೋಡಿಸಿದ್ದೀನಿ. ನಾವು ಹೋಗೋ ತನಕ ಪೂಜೆ ಮಾಡೋರು ಇನ್ನೂ ಬಂದಿರಲಿಲ್ಲ. ನಾವು ಹೋದಾಗ ಬಂದರು. ಸದ್ಯಕ್ಕೆ ಎಲ್ಲಿ ಪೂಜೆ ಆಗೋಗುತ್ತೆ ಅಂತ ಅಂದ್ಕೊಂಡ್ವಿ. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಅದಕ್ಕೇ ಸೊ ಆಮೇಲೆ ತೊಗೊಂಡು ಕೊಟ್ವಿ. ಹಾಕ್ತಾಯಿದ್ದಾರೆ ನೋಡಿ. ಹಾರ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ನಾನು 51 ಕಜ್ಜಿಕಾಯಲ್ಲಿ ಹಾರ ಮಾಡಿದ್ದೀನಿ. ಕೆಲವರು 21 ಮಾಡ್ತಾರೆ. ನಾನು ಈಗ 51 ಮಾಡಿದ್ದೀನಿ. ಚೆನ್ನಾಗಿ ಕಾಣಲಿ, ದೊಡ್ಡಲ್ಲ ಸ್ವಲ್ಪ ಗಣಪತಿ, ಅದಕ್ಕೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಇಷ್ಟು 51ರಲ್ಲಿ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಆಫ್ ಆಲ್ ನಮ್ಮ ಅಕ್ಕನಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನನಗೆ ಕಜ್ಜಿಕಾಯಿ ಮಾಡೋಕ್ಕೆ ಗೊತ್ತಿರಲಿಲ್ಲ, ಅವಳೇ ಹೇಳ್ಕೊಟ್ಟಿದ್ದು. ಹಿಂಗೆ ಮಾಡು ಅಂತ ಅಂದ್ಬಿಟ್ಟು. ಆಮೇಲೆ ನಾನೇ ಫಸ್ಟ್ ಟೈಮ್ ನನ್ನ ಗಣಪತಿಗೆ ಕಜ್ಜಿಕಾಯಿ ಮಾಡಿ ಹಾಕ್ತಿದ್ದೀನಿ. ತುಂಬ ಖುಷಿಯಾಯಿತು. ಎಲ್ಲ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು. ಚೆನ್ನಾಗೂ ಕಾಣಿಸ್ತಿತ್ತು ಗಣಪತಿಗೆ. ತುಂಬ ಖುಷಿಯಾಯಿತು. ಹರಕೆ ತೀರಿಸಿದ್ದೀನಿ ಏನೋ ಒಂಥರ ಸಮಾಧಾನ ಆಯಿತು. ಚಿಕ್ಕವರಿದ್ದಾಗಲೇ ಚೆನ್ನಾಗಿತ್ತು. ಹಬ್ಬದ ಜೋಶ್ ತುಂಬ ಇರ್ತಿತ್ತು. ಇವಾಗೆಲ್ಲ ಇರಲ್ಲ. ಅದಕ್ಕೇ ಚಿಕ್ಕವರಾಗಿದ್ಬಿಡೋಣ ಅನಿಸುತ್ತೆ. ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡೆ. ನಾನು ದೇವರಿಗೆ ಎಡೆ ಕೊಡಬೇಕಿತ್ತು, ಹಂಗೆ ಗಣೇಶನಿಗೂ ಪ್ರಸಾದ ಕೊಡಬೇಕಿತ್ತು. ಎರಡನ್ನು ಒಟ್ಟಿಗೆ ಮಾಡಿದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿಯಾಯಿತು. ಏನೋ ಒಂಥರ ಸಮಾಧಾನ. ನನ್ನ ಹರಕೆ ತೀರಿಸಿದ್ದೀನಿ ಅನ್ನೋ ಸಮಾಧಾನ ಇದೆ ನನಗೆ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗ್